ಓಕೆ ಇದನ್ನ ನೀವು ಕೈಯಲ್ಲಿ ಸಿಗೋ ತರ ಇಟ್ಸ್ಕೋಬೇಕು ಸರಿನಾ ಬನ್ನಿ ಬನ್ನಿ ತಿಂಡಿ ಮಾಡಿ ಫಾಸ್ಟ್ ಆಗಿ ಎಲ್ಲಾರು ಆಯ್ತು ತಿಂಡಿ ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮುನ್ನಾರ್ಗೆ ನಾವು. ತಿಂಡಿಗೆ ಇವತ್ತು ಕೇಸರಿಬಾತು ಉಪ್ಪಿಟ್ಟು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ರೂಮಲ್ಲೇ ಕೂತ್ಕೊಂಡು ತಟ್ಟೆಲಿ ಹಾಕ್ಸ್ಕೊಬಂದು ತಿಂದ್ವಿ. ಸೊ ನೋಡಿ ಕೊಟ್ಟಿರೋ ರೂಮ್ ಬಂದುಬಿಟ್ಟು ಟ್ರಿಪ್ಪಲ್ಲಿ ಈ ರೀತಿ ಇರುತ್ತೆ, ಸೂಪರಾಗಿರುತ್ತೆ ರೂಮ್ ಅಂತೂ. ಸೊ ಇದರಲ್ಲಿ 4 ಮೆಂಬರ್ಸ್ ನಾವು ಶೇರ್ ಮಾಡಿಕೊಂಡು ಮಲ್ಕೊಂಡಿದ್ವಿ. ಸೊ ದೊಡ್ಡ ಬೆಡ್ ಮೇಲೆ 3 ಜನ ಮಲ್ಕೊಂಡಿದ್ವಿ. ಕೆಳಗಡೆ ಒಂದು ಬೇರೆ ಬೆಡ್ ಕೂಡ ಕೊಟ್ಟಿದ್ರು ನಮಗೆ, ರೆಡಿಯಾಗಕ್ಕಾಗಿರ್ಬೋದು. ಇನ್ನೊಂದಕ್ಕೂ ಮತ್ತೊಂದಕ್ಕೂ ತುಂಬ ಚೆನ್ನಾಗಿತ್ತು. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ರು, ತುಂಬ ಸ್ಪೆಷಲ್ ಆಗಿತ್ತು. ಹೇಗಿತ್ತು ನಮ್ಮ ಅಣ್ಣ ಮಾಡಿರೋದು ಕೇಸರಿಬಾತು? ಹೌದಾ? ಇನ್ನೇನು ಇವಾಗೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ? ನಾವಿವಾಗ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ, ಮುನ್ನಾರ್ ಲೋಕಲ್ಗೆ ಹೋಗ್ತಾ ಇದ್ದೀವಿ. ಈ ಮಳೆಗೆ ಹೆಂಗಪ್ಪ ಹೋಗೋದು? ಹೆಂಗೆ ಅಂದರೆ ಛತ್ರಿ ಗಿತ್ರಿ ಇಟ್ಕೊಂಡು ಹೋಗ್ಬೇಕಪ್ಪ. ನೋಡೋದು ಮಳೆ ಇದೆ ಫ್ರೆಂಡ್ಸ್, ಏನು ಮಾಡೋದಂತ ಗೊತ್ತಿಲ್ಲ. ಇವತ್ತೆಲ್ಲ ಮುನ್ನಾರ್ ಲೋಕಲ್ ಸೂಪರ್ ಆಗಿರುತ್ತೆ ಪ್ಲೇಸಸ್ ಎಲ್ಲ, ಶೂಟಿಂಗ್ ಪ್ಲೇಸ್ ಇರ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಆಂಟಿರೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ, ಏನು ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ. ಇನ್ನೊಬ್ರು ಮೇಡಮ್ ಅವರು ಒಳಗಡೆ ಇದ್ದಾರೆ, ಇನ್ನೊಬ್ರು ಚೆನ್ನಾಗಿದೆ ಎಲ್ಲ ಸಕ್ಕತ್ತಾಗಿದೆ. ಅವರೊಬ್ರು ನಮ್ಮ ಜೊತೆಗೆ ಹಾಯ್ ಹೇಳಪ್ಪ ನಮ್ಮ ಸಬ್ಸ್ಕ್ರೈಬರ್ಗೆ. ಸೊ ಇಷ್ಟು ಜನ ನಾವೆಲ್ಲ ಭಾಳ ಜನ ಹೋಗ್ತಾ ಇದ್ದೀವಿ, ಒಂದು 50 ಮೆಂಬರ್ಸ್ ಅಂದರೆ 50 ಜನಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸು ಅಲ್ಲಿ ನಿಂತಿದೆ ನಮ್ಮದು. ಸೊ ಮಳೆ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ, ಬಸ್ಸು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀವಿ ನೋಡಿ, ಅಲ್ಲಿದೆ. ಸೊ ಇದು ನಮ್ಮದು ರಾತ್ರಿ ಸ್ಟೇ ಆಗಿರೋ ರೂಮ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ಬಿಸಿನೀರೆಲ್ಲ ಕೊಟ್ಟರು, ಫ್ರೆಶ್ ಅಪ್ ಆಗಿದ್ದೀವಿ ಎಲ್ಲರೂ ಕೂಡ. ಕೆಲವರು ತಲೆಗೆ ಸ್ನಾನ ಮಾಡಿದರೆ, ಒಬ್ಬರು ಮಾಡಿಲ್ಲ ಈ ಥಂಡಿಗೆ ಅಂತ ಹೇಳ್ಬಿಟ್ಟು. ಎಲ್ಲ ಚೆನ್ನಾಗಿತ್ತು, ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಇವತ್ತಂತೂ ಸಕ್ಕತ್ತಾಗಿರುತ್ತೆ ವಿಡಿಯೋ, ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಆಯಿತಾ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈಗ ಕೇಳಿಸ್ಕೊಂಡ್ರಲ್ಲ ಆಂಟಿರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂಥೇಳಿ. ನಾವು ಇವಾಗ 4 ಜನ ರೂಮ್ನ ಶೇರ್ ಮಾಡ್ಕೊಂಡಿದ್ವಿ. ಸೊ ತುಂಬ ಇಷ್ಟ ಆದರು ಎಲ್ಲರೂ ಕೂಡ ಈ ರೂಮಲ್ಲಿ. ಸೊ ತಿಂಡಿ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇವಾಗ ಮುನ್ನಾರ್ ಲೋಕಲ್ಗೆ ಹೋಗಬೇಕು ನಾವು. ಸಿಕ್ಕಾಪಟ್ಟೆ ಮಳೆ ಇದೆ, ಸೊ ಏನು ಮಾಡೋದಂತ ಗೊತ್ತಿಲ್ಲ. ನಾವು ಹಾಗೆ ಯೋಚನೆ ಮಾಡ್ತಾಯಿದ್ವಿ, ಮಳೆಗೆ ಹೇಗೆ ಹೋಗೋದು, ಯಪ್ಪ ದೇವ್ರೆ, ಎಷ್ಟು ನೆನಿತೀವೋ ಏನೋ, ಎಷ್ಟು ನೆಗಡಿ ಆಗುತ್ತೋ ಏನೋ ಅಂತೇಳ್ಬಿಟ್ಟು ತುಂಬ ಯೋಚನೆ ಆಗಿತ್ತು. ಸೊ ಈ ವೆದರ್ಗಂತೂ ಖಂಡಿತ ಶೀತ ಏನಾದರೂ ಇದ್ದರೆ ಅವ್ರಿಗಂತೂ ಪಕ್ಕಾ ನೆಗಡಿ ಆಗುತ್ತೆ. ಸೊ ನನಗಂತೂ ನೋಡಿ ನಮ್ಮ ಬಸ್ಸಲ್ಲಿ ನಿಂತಿದೆ ರೋಡಲ್ಲಿ, ಇವತ್ತಿಗೂ ಏನೂ ನೆಗಡಿ ಆಗಿಲ್ಲ ನನಗೆ, ಆರಾಮಾಗಿ ಮನೆಗೆ ಬಂದಿದ್ದೀನಿ. ನಮಗಿಂತ ಪ್ಲೇಸ್ ಸಿಕ್ಕಿರ ಹಬ್ಬ. ಈಗ ನಾವು ಆಲ್ರೆಡಿ ಮುನ್ನಾರ್ಗೆ ರೀಚ್ ಆದ್ವಿ. ಮುನ್ನಾರ್ಗೆ ರೀಚ್ ಆದ ತಕ್ಷಣ ಈ ರೀತಿ ಇಲ್ಲಿ ಕೂಡ ಅಷ್ಟೇ, ನಮ್ಮ ಬಸ್ ಇಲ್ಲೇ ಆಲ್ಟ್ ಆಗಿಬಿಡುತ್ತೆ. ಇಲ್ಲಿಂದ ನಾವು ಶೇರಿಂಗಲ್ಲೇ ಹೋಗಬೇಕು ನಾವು ಪ್ಲೇಸಸ್ನ ನೋಡೋಕ್ಕೆ. ಏನು ಗೊತ್ತಾ, ಬಸ್ ಎಲ್ಲ ಹೋಗೋದಿಲ್ಲ. ಸೊ ಈ ರೀತಿ ಒಂದು ಜೀಪ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅಂದರೆ 9 ಮೆಂಬರ್ಸ್ಗೆ ಒಂದು ಜೀಪ್ ಅಂತೇಳಿ ಮಾತಾಡಿದರು ನಮ್ಮ ಗಾಡಿ ಓನರು. ಸೊ ಹಾಗಾಗಿ ಈ ರೀತಿ ನಾವು 9 ಮೆಂಬರ್ಸು ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಈ ಗಾಡಿಗೆ ಪ್ರೈಸ್ ಎಷ್ಟು ಅಂತಂದರೆ, 1 ಡೇ ಫುಲ್ಲು ಮುನ್ನಾರ್ ಟ್ರಿಪ್ ಹಾಕ್ಕೊಂಡು ಬರೋಕ್ಕೆ 300 ರುಪೀಸ್ ನಾವು ಪೇ ಮಾಡಿದ್ದು ಅಷ್ಟೇನೆ. ಸೊ ಆರಾಮಾಗಿ ಕೊಡ್ಬೋದು 300 ರುಪೀಸ್. ಯಾಕೆ ಅಂತಂದರೆ ನಾವು ತಿರುಪತಿಗೆ ಹೋದಾಗ ಅಲ್ಲಿ ಪ್ಲೇಸಸ್ನ ನೋಡಬೇಕಾದಾಗ ನಾವು ಕೊಡೋದು 250 ರುಪೀಸ್ ಆಗಿರುತ್ತೆ. ಅಲ್ಲಿ ಒಂದು 3ರಿಂದ 4 ಪ್ಲೇಸ್ನ ತೋರಿಸ್ತಾರಷ್ಟೇ. ಸೊ ವಾಪಸ್ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಆಗಲ್ಲ. ಬೆಳಗ್ಗೆ ಹೋದರೆ ನಾವು ಸಂಜೆ ಆಯಿತು, ನಾವು ಒಂದು 6:30-7 ಗಂಟೆ ಆಯಿತು ಬರೋಷ್ಟರಲ್ಲಿ. ಸೊ ಏನು ಗೊತ್ತಾ, ಇದೆಲ್ಲ ಮುನ್ನಾರ್ ಪ್ಲೇಸಸ್ಸು, ನಿಮಗೆ ಹಾಗೆ ಬಿಡ್ತೀನಿ ನೋಡ್ತಾ ಹೋಗಿ. ಸೊ ಒಂದೊಂದು ಕಡೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ನಿಜವಾಗೂ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಅಂತೂ ಖಂಡಿತ ಆಗಿದೆ ನನಗೆ.
ಮುನ್ನಾರ್ ಅಂದ್ರೇ ಒಂದು ವಿಶೇಷವಾದ ಪ್ಲೇಸ್ ಅಂತಲೇ ಹೇಳಬಹುದು. ಸೊ ಹಾಗೆಯೇ ಮುನ್ನಾರ್ದು ಟೋಟಲ್ ನಿಮಗೆ ಒಂದು 3 ವಿಡಿಯೋ ಬರ್ಬೋದು, ಏಕೆಂದರೆ ಒಂದು ವಿಡಿಯೋದಲ್ಲಿ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ 1, 2, 3 ಅಂಥೇಳಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲೆಲ್ಲ ಬರೀ ಕಾಫಿ ತೋಟ, ಟೀ ಆ ರೀತಿ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆಯಿತಾ. ಸೊ ಈಗ ಫಸ್ಟ್ ಪ್ಲೇಸಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ, ಏಕೆ ಅಂತಂದರೆ ನೋಡಲಿ ಇದೆಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕಂತ ಹೋಗಿದ್ದೀವಿ. ಸೊ ಇವತ್ತು ನಾವು ಮುನ್ನಾರಲ್ಲಿದ್ದೀವಿ. ಮುನ್ನಾರಲ್ಲಿದ್ದೀವಿ. ಸೂಪರಾಗಿದೆ ಪ್ಲೇಸಸ್ ಎಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡ್ತಾ ಇರ್ಬೋದು, ಇವರು ಆಯ್ ಅಂತ ಹೇಳಿ, ಹಾಯ್ ಹೇಳಿ. ನಮ್ಮ ಚಾನಲ್ಗೆ ಇವರು ಆಯ್ ಅಂತ ಹೇಳ್ತಿದ್ದಾರೆ. ಇವರು ಕೇರಳದವರೇನೆ, ನಮಗೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನಿಜವಾಗೂ ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮುನ್ನಾರ್ ಅಂತ ಹೇಳಿ. ಅಯ್ಯೋ ಮಳೆ ಬಂತು, ಐ ಲವ್ ಯು ಮುನ್ನಾರ್. ಛತ್ರಿ ಹಿಡ್ಕೊತೀನಿ. ಸೊ ಇದನ್ನೆಲ್ಲ ನೋಡಬೇಕು ಅಂತಂದರೆ ನಿಜವಾಗೂ ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಒಟ್ಟಿಗೆ ಮಳೆ ಬರ್ತಾ ಇದೆ. 4 ಡೇಸ್ ನಾವು ಕೇರಳ ಟ್ರಿಪ್ ಮಾಡಿದ್ವಿ, ಸೆಕೆ ಆಗ್ತಾ ಇತ್ತು. ಸೊ ಮುನ್ನಾರಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನಮ್ಮ ಆಂಟಿ ನನಗೆ ಛತ್ರಿ ಹಿಡ್ಕೊಂಡಿದ್ದಾರೆ. ನನಗೆ ಇವರು ನನಗೆ ಅಮ್ಮನ ಥರ ತುಂಬ ಇಷ್ಟ ಆದರು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇವತ್ತು ಆಲ್ರೆಡಿ ನಾವು 3 ಡೇಸ್ ಅಲ್ವಾ, 3ನೇ ದಿನ ಇದು ಮುನ್ನಾರಿಗೆ ಬಂದು ವಿಡಿಯೋ ಮಾಡ್ತಿರುವಂಥದ್ದು. ಸೊ ಇದೆಲ್ಲ ನಿಜವಾಗೂ ಎಷ್ಟು ಖುಷಿ ಕೊಡ್ತಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ನನಗಂತೂ. ಸೊ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಮಳೆ ಬರ್ತಿದೆ, ಎಲ್ಲ ತೋರ್ಸೋಕ್ಕೆ ನಿಮಗೆ ಆಗ್ತಾ ಇಲ್ಲ ನಮಗೆ. ಆದರೂ ಕೂಡ ಒಂದು ಇಷ್ಟಾದರೂ ಯೂಟ್ಯೂಬಲ್ಲೇ ಹಾಕಬೇಕು ಅಂತೇಳಿ ಈ ಥರ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೋಸ್ಕರ ಎಷ್ಟೇ ಮಳೆ ಬಂದ್ರೂ ಎಲ್ಲರಿಗೂ ತೋರಿಸ್ಬೇಕು ವಿಡಿಯೋದಲ್ಲಿ ಅಂಥೇಳಿ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಹೇಳು ಇವರೇ ಕಾವ್ಯ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಪ್ಲೇಸಸ್ ಎಲ್ಲ ಸೂಪರಾಗಿ ಕಾಣಿಸ್ತಿದೆ. ಆಂಟಿ ನೀವು ಹೇಳಿ. ನಾವೆಲ್ಲ ಬಂದಿರೋದು ಒಂದು ಬಸ್ಸಿಗೆ, ಅಂದರೆ ಒಂದು 50 ಜನ ಬಂದಿದ್ದೀವಿ. ಸೊ ನಮ್ಮ ಬಸ್ನವರೆಲ್ಲ ಅಲ್ಲಿದ್ದಾರೆ. ಈ ಪಾರ್ಕ್ ಒಳಗಡೆ ಬರಬೇಕು ಅಂತಂದರೆ ನಾವು 50 ರುಪೀಸ್ ಕೊಡಬೇಕು. ಇಲ್ಲಿ ಫೋಟೋ ಕ್ಲಿಕ್ ಮಾಡಿಸ್ಕೋಬೇಕು ಅಂತಂದರೆ ಒಂದು ಫೋಟೋಕ್ಕೆ 40 ರುಪೀಸ್ ಆಗಿರುತ್ತೆ. ಸೊ ಎಲ್ಲ ಫೀಸ್ ಕೊಟ್ಟೆ ಒಳಗಡೆ ಬಂದಿರೋದು. ಮತ್ತು ನಾವು ಪ್ಯಾಕೇಜಲ್ಲಿ ಬಂದಿದ್ದೀವಿ, ಜೀಪಲ್ಲಿ ಬರ್ತೀವಿ. 9 ಜನ ಜೀಪಲ್ಲಿ ಬಂದಿರೋದು. 1 ಮೆಂಬರ್ಸ್ಗೆ 1 ಡೇ ಇದೆಲ್ಲ ಮುನ್ನಾರ್ ತೋರ್ಸೋಕ್ಕೆ ನಮಗೆ 300 ರುಪೀಸ್ ಆಗುತ್ತೆ. ಸೊ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲೇ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ಸೊ ನಿಜವಾಗೂ ಇದೆಲ್ಲ ಸ್ವರ್ಗ ನೋಡ್ತಾ ಇರ್ಬೋದು. ಸೊ ಈಗ ಫೋಟೋಶೂಟ್ ನಡೀತಿದೆ. ಒಂದು ಮೊಳೆ ಬರ್ತಾ ಇದೆ, ಆದರೂ ಕೂಡ ಫೋಟೋಶೂಟ್ ಬಿಡ್ತಾ ಇಲ್ಲ. ಈ ಥರ ಕವರ್ಗಳೆಲ್ಲ ತೊಗೊಂಡು ಬಂದಿದ್ದೀವಿ. ಆಯ್ತಾಪಿ, ನಾನು ಹೋಗ್ತೀನಿ ಇವಾಗ. ಮಸ್ತದಿರ್ತಾನೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡತ್ತಾನೆ. ನಾವಿನ್ನ ಕಾಸ್ಟ್ಯೂಮೇ ಹೋಗಿವ್ರು, ಅದೇ ಕರೀತಾ ಇದ್ರಿ. ಇಲ್ಲೆಲ್ಲ ಅಪ್ಪಿ ಕಾಸ್ಟ್ಯೂಮ್ ಹೇಳ್ತೀನಿ, ನಾವು ಅಣ್ಣಂಗೆ ಹೇಳ್ತೀನಿ. ಇಲ್ಲ ಮುಂದೆ ಐತಂತೆ ಹೇಳಿದೆ. ಇದು ನನ್ನ ಕೈಲಿ ಇಟ್ಕೊಂಡು ಕೇತು ಹಣ್ಣು ಕೊಟ್ಟೆ ನಾನು. ಅಣ್ಣ ಅದನ್ನ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಣ್ಣ ಅದು ಪಾಪ ಹೇಳಕ್ ಬರಲ್ಲ ಅಂತ ಹೇಳಿದ್ರು. ಅಲ್ಲೇ ನಿಂತ್ಕೊಂತಷ್ಟೇ. ನೀನು ಯಾಕೆ ಫುಲ್ ಕಿತ್ತಾಕಿದ್ಯಾ? ಅವಾಗ ಹಿಂಗಿರ್ಲಿಲ್ಲ. ಸೊ ಒಂದು ಪ್ಲೇಸಲ್ಲಿ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಅವನು ಒಂದೇ ಸರಿ ಅಷ್ಟೊಂದು ಫೋಟೋಶೂಟ್ ಮಾಡಿಸಿದ್ದೀರಾ. ಫೋಟೋಸ್ 146 ಫೋಟೋಸ್ ಇದೆ. ಒಂದು ಫೋಟೋಕ್ಕೆ 40 ರುಪೀಸ್ ಅಂತ ಹೇಳ್ದೆ. ಸೊ ಅದಾದಮೇಲೆ 5,000 ರೂಪಾಯಿ ಕೇಳಿಬಿಟ್ಟ. ಅಯ್ಯಪ್ಪ ಅಂತ ಭಯ ಆಗೋಯ್ತು. ಸೊ ತಿರ್ಗಿ ಆಮೇಲೆ ನಮ್ಮ ಬಸ್ಸುನವ್ರು ಚೇತೋಣ ಬಂದುಬಿಟ್ಟು, ಅಯ್ಯೋ ಅಷ್ಟೊಂದೆಲ್ಲ ಇದು ಮಾಡಬೇಡಿ, ಅದರಲ್ಲಿ ಆಫ್ ಕೊಡಿ ಅಷ್ಟೇ ಅಂತೇಳಿ ಮತ್ತೆ ಫೋಟೋ ಕ್ಯಾಮ್ರಾದೊಂದು ಕೇಳ್ದೆ. ಅದಾದಮೇಲೆ ನೆಕ್ಸ್ಟು ನಾವು ಲಾಸ್ಟಿಗೆ 2,000 ರೂಪಾಯಿ ಮಾತಾಡಿದ್ವಿ. 146 ಫೋಟೋನು ಶೇರ್ ಮಾಡ್ತೀನಿ ಅಂತ ಹೇಳ್ದೆ. ಒಂದು ಮೊಬೈಲ್ಗೆ ಶೇರ್ ಮಾಡ್ದೆ ನಮಗೆಲ್ಲರಿಗೂ ಕೂಡ 4 ಜನಕ್ಕೆ. ಸೊ ನಾವು 500 ರುಪೀಸ್ ಹಾಕ್ಕೊಂಡ್ವಿ. ಸೊ ಅದಾದಮೇಲೆ ಇವಾಗ ಇಲ್ಲಿ ಟೀ ಫ್ಯಾಕ್ಟ್ರಿ ಇದೆಯಂತೆ, ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಬಿಡ್ತೀನಿ, ನೋಡ್ತಾ ಹೋಗಿ ಆಯಿತಾ. ಸ್ವರ್ಗ 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 ಅಂಕಲ್ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಆಂಟಿ ಇಲ್ಲಿ ಏನು ಸ್ಮೆಲ್ ಬರ್ತಾ ಇದೆ ಹೇಳಿ? ಅದು ಹೆಸರು ಗೊತ್ತಾಗ್ಲಿಲ್ಲ. ಏನು ಸ್ಮೆಲ್ ಬರ್ತಾ ಇದೆ? ಚಕ್ಕೆ ಲವಂಗ ಸ್ಮೆಲ್ ಅಲ್ಲ? ಚಕ್ಕೆ ಲವಂಗ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಏನಂತ ಗೊತ್ತಿಲ್ಲ. ಇದು ಗ್ರೀನರಿ, ಇದ್ರ ಹೆಸರು ವೀಣಾ ಅಂತ ಹೇಳ್ಬಿಟ್ಟು ನೋಡಿ ಆಂಟರೆಲ್ಲ ಹೇಳ್ತಿದ್ದಾರೆ ನನಗೆ. ಸೊ ತುಂಬ ಚೆನ್ನಾಗಿದೆ ಇದು. ಗ್ರೀನರಿ ಸೂಪರ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಯಪ್ಪ ದೇವರೇ, ಇದೆಲ್ಲ ಸ್ವರ್ಗಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ ನಮಗಂತೂ. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಅದೆಲ್ಲ ಏನಂಟಿ ಅದು? ಅವೇನವು? ಎಷ್ಟೊಂದು ಇದೆ ಅಂತಂದರೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ
ಸೊ ಎಲ್ಲರೂ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ನೋಡು ಎಷ್ಟೋ ಜನ ಬರ್ತಿದ್ದಾರೆ. ಎಲ್ಲರೂ ಕೂಡ ಎಲ್ಲರೂ ಬನ್ನಿ ಯೂಟ್ಯೂಬ್ಗೆ. ಇದ್ರ ಹೆಸರಂತೂ ನನಗಂತೂ ಗೊತ್ತಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ ನಮ್ಮ ಸಬ್ಸ್ಕ್ರೈಬರ್ಸು, ಯಾಕೆಂದರೆ ಯಾವುದ್ರ ಹೆಸರು ನನಗಿಲ್ಲಿ ಗೊತ್ತಿಲ್ಲ. ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಸೊ ಯಾಕೆ ಅಂತಂದರೆ ಇದು ಯಾವುದೂ ನೋಡೇ ಇಲ್ಲ, ನಾವು ಹೊಸ್ದಾಗಿ ನೋಡ್ತಿರುವಂಥದ್ದು ಇದೆಲ್ಲ ಆಗಿರುತ್ತೆ. ಸೊ ಹಂಗಾಗಿ ಇದು ಯಾವುದೂ ಗೊತ್ತಿಲ್ಲ ನನಗೆ ಹೆಸರುಗಳು. ಸೊ ಇಲ್ಲಿ ಬೆಳೆಸೋರಿಗೆ ಹೆಸರುಗಳು ಏನಂತ ಗೊತ್ತಿರುತ್ತೆ ಅಷ್ಟೇ, ನಮಗಂತೂ ಖಂಡಿತ ಗೊತ್ತಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಈ ರೀತಿ ಪಾಟ್ಸಲ್ಲೆಲ್ಲ ಇಟ್ಟಿರ್ತಾರೆ. ಸೊ ನೋಡಿ ಈ ರೀತಿ ಇರುತ್ತೆ, ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡೋಕ್ಕೆ. ಸೊ ನೋಡಿ ಈ ಥರ ಎಲ್ಲ ಗಿಡಗಳು ಇದೆ. ಇದು ವಾವ್ ಅಂದರೆ ವಾವ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಇಲ್ಲಿ. ವಾವ್ ಅಂದರೆ ವಾವ್. ಸೊ ಇದು ಅಷ್ಟೇ, ಏನಂತ ಗೊತ್ತಿಲ್ಲ, ಇದೆಲ್ಲ ತುಂಬಾ ಇಟ್ಟಿದ್ದಾರೆ ಇಲ್ಲೆಲ್ಲ. ಸೊ ಸಕ್ಕತ್ತಾಗಿದೆ, ನಿಜವಾಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲೇಸ್ ಅಂತೂ ನನಗೆ. ಸೊ ನೀವು ಕೂಡ ಒಂದು ಸರಿ ಕೇರಳ ಟ್ರಿಪ್ ಅಂತೂ ಬನ್ನಿ, ಏಕೆ ಅಂತಂದರೆ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ನ ನಾವು ಎಲ್ಲಿ ನೋಡೋಕ್ಕಾಗಲ್ಲ. ಸೊ ನಿಮಗೆ ಈ ರೀತಿ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಜವಾಗೂ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಇದನ್ನೆಲ್ಲ ನಮಗೆ ಎಷ್ಟೇ ಸಂಕಟ ನೋವುಗಳು ಏನೇ ಇದ್ದರೂ ಕೂಡ ಇದನ್ನೆಲ್ಲ ನೋಡಿದ ತಕ್ಷಣ ನಿಜವಾಗೂ ಒಂದು ಖುಷಿ ಅಂತೂ ಕೊಡುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ರು, ನಾನು ಫೋಟೋಸು ಇಟ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಮ್ಮವರೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ನಾನೊಂದು ಟ್ರಿಪ್ಪಿಂಗ್ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರಿ ತುಂಬಾ ಚೆನ್ನಾಗಿದೆ. ಯಪ್ಪ ದೇವರೇ, ಇದೆಲ್ಲ ಒಂದು ಮಾತಲ್ಲಂತೂ ಹೇಳೋಕ್ಕೆ ಆಗೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಬನ್ನಿ 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 ನೋಡಿ, ಆಂಟಿ ಸುವರ್ಣ ಆಂಟಿ ಬರ್ತಾ ಇದ್ದಾರೆ, ಬನ್ನಿ. ಸೊ ಇಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದೆಲ್ಲ ಒಂದು ಸರಿ ತೋರಿಸಿ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನೆಲ್ಲ ವಾಯ್ಸ್ ಓವರ್ ಕೊಡಬೇಕಾದಾಗ ನೆನಪಿರಲ್ಲ. ಸೊ ಹಾಗಾಗಿ ಈ ರೀತಿ ನಿಮಗೆ ತೋರಿಸ್ತಿರುವಂಥದ್ದು, ನಾನೇ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಂಟಿ ಹಾಯ್ ಹಾಯ್ ಎಲ್ಲ ಆಂಟಿ, ಹಾಂ ಬನ್ನಿ. ಸೊ ಹಾಂ ಸಖತ್ತಾಗಿದೆ ಆಂಟಿ, ಹೇಗಿದೆ ಪ್ಲೇಸು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು, ಎಲ್ಲ ನೋಡಿದ್ವಿ. ಹಾಂ ಎಷ್ಟು ಚೆನ್ನಾಗಿದೆ ಅಲ್ವಾ, ಸ್ವರ್ಗನೇ ಅಲ್ವಾ. ಸೊ ಇದೆಲ್ಲ ಸ್ವರ್ಗನೇ ನನಗಂತೂ ಖಂಡಿತ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟೇ ಟೆನ್ಷನು ಎಷ್ಟೇ ನೋವಿದ್ರೂ ಕೂಡ ನಿಜವಾಗೂ ಹೇಳ್ತೀನಲ್ಲ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಇದೆಲ್ಲ ಫೋಟೋಶೂಟ್ ಮಾಡ್ಬೋದಲ್ವಾ. ಸೊ ಇದು ಕಾಫಿ ಪುಡಿ ಟೀ ಪುಡಿ ಅಂತೆ. ಸೊ ಸೂಪರಾಗಿದೆ ಇದೆಲ್ಲ. ಏನು ತೊಗೊಳೋದು ಏನು ಬಿಡೋದು ಗೊತ್ತಾಗ್ತಿಲ್ವಲ್ಲ. ಹಾಯ್ ಹೇಳ್ರಿ ಅಂಕಲ್, ನಿಮ್ದು ಹಂಗೆ ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ತೀನಿ. ಹೇಳಿ ಹೇಳಿ ಮತ್ತೆ ಮಾತಾಡಿ, ಏನಾದ್ರು ಹಂಗೆ ಡೈರೆಕ್ಟಾಗಿ ಮಾತಾಡೋದ. ಇವರು ಚೆನ್ನಾಗಿ ಆಡ್ತಾರೆ. ರಾಜ್ಕುಮಾರ್ ಅಂದ್ರೆ ಬಹಳ ಇಷ್ಟ ಇವ್ರಿಗೆ. ಒಂದೊಂದ್ಸರಿ ಬೇರೆ ಬೇರೆವೆಲ್ಲನೂ ಆಡ್ತಾರೆ. ಮಾತಾಡಿ ಆಡ್ತೀಯಾ ಮಾತಾಡಿ ಮತ್ತೆ. ಚೆನ್ನಾಗಿ ಆಡ್ತಾರೆ. ಆಡೋರು ಆರ್ಕೆಸ್ಟ್ರಾಕ್ಕೆ ಹೋದ್ರು ಬಹಳ ಒಳ್ಳೇದು. ಸೊ ಈಗೆಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಇದು ಫಸ್ಟ್ನೇ ವಿಡಿಯೋ ಆಗಿರುತ್ತೆ, ಸೆಕೆಂಡ್ ವಿಡಿಯೋ ಕೂಡ ಬರುತ್ತೆ ಮುನ್ನಾರ್ದು. ಎಲ್ಲರೂ ಕೂಡ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.